ವ್ಯತ್ಯಾಸ ಇದೆ. ನಾವೆಲ್ಲರೂ ಸಹ ಒಂದು ಯಾವುದೋ ವೆಸ್ಟರ್ನ್ ಕಲ್ಚರ್ ಮೇಲೆ ಓಡ್ತಾ ಇದ್ದೇವೆ, ಅಥವಾ ವಿದ್ಯಾಭ್ಯಾಸ ಅಂತಂದ್ರೆ ಬರೀ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತಹ ಒಂದು ಅಂಕಪಟ್ಟಿಗಳ ಮೇಲೆ ನಾವು ಇವತ್ತು ರನ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇರಬೇಕಾದಂತಹ ಮೌಲ್ಯಗಳಾಗ್ಲಿ, ಮಕ್ಕಳಲ್ಲಿ ತಂದೆ ತಾಯಿಗಳನ್ನು ಪ್ರೀತಿಸುವಂತದ್ದಾಗ್ಲಿ, ಹಿರಿಯರನ್ನ ಗೌರವಿಸುವಂತದ್ದಾಗ್ಲಿ, ಅಥವಾ ಮತ್ತೊಬ್ಬರನ್ನ ಪ್ರೀತಿಸುವಂತಹ ಮನೋಭಾವನನ್ನಾಗಲಿ ನಾವು ಬೆಳೆಸುವಲ್ಲಿ ಸಾಕಷ್ಟು ಹಿಂದುಳಿದಿವೆ ಅನ್ನೋದನ್ನ ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡಿಸ್ಕೊಳ್ಳುವಂತಹ ಕಾಲ ಇದೆ. ಯಾಕಂತಂದ್ರೆ ಅವತ್ತು ಆ ಗುರುಕುಲದಲ್ಲಿ ಶಿಕ್ಷಣವನ್ನು ಕಲಿತಂತವರು ಗುರುಗಳಾಗಿ ನಾವು ಇತಿಹಾಸದಲ್ಲಿ ಓದ್ತೇವೆ. ಸೊ ಅವರಿಗೆ ತಮ್ಮ ಇದನ್ನ ಜ್ಞಾನವನ್ನ, ತಮ್ಮ ಆತ್ಮತ್ಯಾಗವನ್ನೇ ಮಾಡಿದಂತಹ ಎಷ್ಟೋ ನಾವು ವಿದ್ಯಾರ್ಥಿಗಳನ್ನ ನಾವು ನಮ್ಮ ಗುರುಕುಲ ವ್ಯವಸ್ಥೆಯಲ್ಲಿ ನೋಡ್ತೇವೆ. ಅವರಿಗೋಸ್ಕರ ತಮ್ಮ ತ್ಯಾಗವನ್ನು ನೀಡಿದಂತಹ ವಿದ್ಯಾರ್ಥಿಗಳನ್ನು ನೋಡ್ತೇವೆ. ಇವತ್ತು ಶಿಕ್ಷಕರು ಮುಂದೆ ಬಂದ್ರೆ ಅವ್ರಿಗೆ ನಮಸ್ಕಾರ ಸರ್ ಅಂತ ಹೇಳ್ದಲೇ ಇರುವಂತಹ ಶಿಕ್ಷಕರು ಮಕ್ಕಳನ್ನು ಸಹ ನಾವು ಇವತ್ತು ನೋಡ್ತಾ ಇದ್ದೇವೆ. ಯಾಕೆ ಹಂಗ ಬದಲಾವಣೆ ಆಗಿದೆ ಅಂತಂದ್ರೆ ಆ ರಾಮಾಯಣನ ನಾವು ಇವತ್ತು ಅಡಾಪ್ಟ್ ಮಾಡ್ಕೊಳ್ಳದಲ್ಲೇ ಇರೋದ್ರಿಂದ ಆ ಮಾನವೀಯ ಮೌಲ್ಯಗಳನ್ನು ನಮ್ಮ ಸಮಾಜಕ್ಕೆ ಈಗ ಅತಿ ಅನಿವಾರ್ಯವಾಗಿ ಇದು ನಾವು ಇವತ್ತು ನಾವು ಅದನ್ನ ಬದಲಾವಣೆಗೆ ತಂದುಕೊಳ್ಳೇಬೇಕಾಗಿರೋ ಪರಿಸ್ಥಿತಿ ಇದೆ. ಇಲ್ಲ ಅಂತಂದ್ರೆ ಎಲ್ಲ ಮಾನವ ಸಂಬಂಧಗಳು ಎಲ್ಲವನ್ನು ನಶಿಸಿ ನಾವು ಕೇವಲ ಒಬ್ಬ ಒಂದು ಜೀವಂತ ಒಂದು ವ್ಯಕ್ತಿಯಾಗಿ ಉಳಿದು ಹೋಗ್ತಿರೋ ಹೊರತಾಗಿ ನಮ್ಮಲ್ಲಿ ಎಲ್ಲ ಸಮಾಜ ಮತ್ತೆ ಮಾನವೀಯ ಮೌಲ್ಯಗಳು ನಶಿಸಿ ಹೋಗ್ತವೆ ಅನ್ನೋದನ್ನ ಹೇಳಿ ಬಯಸ್ತೇವೆ. ಮಾನವೀಯ ಮೌಲ್ಯಗಳಿಗೋಸ್ಕರ ನಾವು ರಾಮಾಯಣನ ಮತ್ತೆ ಅಧ್ಯಯನ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಆ ಮಾನವೀಯ ಮೌಲ್ಯಗಳು ಮತ್ತೆ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಬಿಂಬಿಸುವಂತಹ ಎಲ್ಲ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡೋಣ ಅಂತ ಹೇಳ್ತಾ